ಮ್ಯಾಮ್, ಫಸ್ಟ್ ರಿಯಾಕ್ಷನ್ ನಿಮಗೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದಾಗ ಇಂಥ ಚರ್ಚೆಗಳು ಬಂದಾಗ ಚಿನ್ನ ಕೊಳಬೇಡಿ ಮತ್ತೆ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಕೆ ಮಾಡಿ ಅಂತ ಅಂದಾಗ ನಿಮ್ಗೆ ಹೆಂಗೆ ಅನಿಸ್ತು? ಏನು ಅನಿಸ್ತಾ ಇದೆ ನಿಮಗೆ? ಏನು ಚರ್ಚೆಗಳು ಬಂತು ಅಂತ? ಅಲ್ಲ, ಶಾಕ್ ಆಯ್ತು ಫಸ್ಟ್. ಅಯ್ಯೋ, ಈಗ ತಾನೇ ಕೋವಿಡ್ ಎಲ್ಲ ಬಂದು ಚೇತರಿಸ್ಕೊಂಡಿದೀವಿ, ಮತ್ತೇನಪ್ಪ ಇದು ಹೊಸದಾಗಿ ಅಂತ ಒಂದು ಫಸ್ಟ್ ಕೇಳಿದಾಗ ಶಾಕ್ ಆಯ್ತು. ಆಮೇಲೆ ಒಂದೊಂದೇ ಅವರು ಲಿಸ್ಟ್ ಹೇಳ್ಕೊಂಡು ಹೋದಾಗ ಅಯ್ಯೋ ಇದೇನಿದು ಇನ್ನಷ್ಟು ಸಂಕಟದ ಪರಿಸ್ಥಿತಿ ಅಲ್ಲ ಮುಂಚೆಗಿಂತಲೂ ಅಂತ ಯೋಚನೆ ಮಾಡಿದ್ವಿ. ಅದ್ರಲ್ಲಿ ಅವ್ರು ಒಂದು ವಿಷಯ ಹೇಳಿದ್ರು, ದೇಶ ಮೊದಲು ಅಂತ. ಹೌದು, ದೇಶ ಮೊದಲು, ದೇಶಕ್ಕೋಸ್ಕರ. ಎಸ್, ದೇಶಕ್ಕೋಸ್ಕರ ನಾವು ಎಷ್ಟೊಂದೆಲ್ಲ ತ್ಯಾಗ ಮಾಡ್ಬೇಕಾಗತ್ತೆ, ತ್ಯಾಗ ಮಾಡಿದ್ದಾರೆ. ಮುಂದೇನು ಈ ತರ ಪರಿಸ್ಥಿತಿ ಬೇರೆ ಬೇರೆ ತರ ಬರ್ಬೋದು. ಅಂಡ್ ವಿ ಆರ್ ರೆಡಿ. ಆದ್ರೆ ಆಗುತ್ತಾ ಅಂತ. ಈ ಕಾರ್ ಪೂಲಿಂಗ್ ಎಲ್ಲ ನೋಡಿ ಮೇಡಮ್, ಕೋವಿಡ್ ಅಲ್ಲಿ ಕಾರ್ ಪೂಲಿಂಗು ಕೋವಿಡ್ ಆದ್ಮೇಲೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಬಟ್ ಒಂದು ಆ ಕಾರ್ ಪೂಲಿಂಗ್ ಆಗಿದ್ರಿಂದನೇ ಕೆಲವೊಂದು ಕೆಟ್ಟದೆಲ್ಲ ಆಯಿತು. ಮತ್ತು ಕಾರ್ ಪೂಲಿಂಗನು ಕ್ಯಾನ್ ವಿ ಕಂಟಿನ್ಯೂ ಅಂತಲೂ ಒಂದು ಪ್ರಶ್ನೆ ಬಂತು. ಸೇಫ್ಟಿ ಇಶ್ಯೂ ಬಂತು. ಕಾರ್ ಪೂಲಿಂಗ್ ಎಷ್ಟೋ ಕಡೆ ಸ್ಟಾಪ್ ಮಾಡಿದ್ರು. ಇನ್ನು ಅವ್ರು ಹೇಳಿದ್ದು ಫ್ಯೂಯಲ್ ಯೂಸು, LPG ಆಗಿರ್ಬೋದು, ಡೀಸೆಲ್ಲು ಅಥವಾ ಪೆಟ್ರೋಲು, ಇದು ಆಗಲೇ ನಾವು ತಯಾರಾಗಿದ್ದೀವಿ. ಸ್ವಲ್ಪ ಕಡಿಮೆ ಆಗಿದ್ದೀರಿ. ಹೌದು, ಸ್ವಲ್ಪ ಕಡಿಮೆ ಮೆಂಟಲಿ ಫಿಕ್ಸ್ ಮಾಡೋದಕ್ಕೆ ಏನೋ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪೀಠಿಕೆ ಹಾಕಿದ್ರ ಅಂತ ಸರ್. ಅಂದ್ರೆ ಈಗ ಅಭಾವ ಅಲ್ಲ, ಈಗ ನಮಗೆ ಆರ್ಥಿಕ ಸಮಸ್ಯೆ ಎದುರಾಗದೇ ಇದ್ರು ಕೂಡ ಹಿಂಗೆ ಯುದ್ಧ ಮುಂದುವರೆದ್ರೆ ಮುಂದೊಂದು ದಿನ ದೇಶಕ್ಕೆ ಆರ್ಥಿಕ ಬಿಕ್ಕಟ್ಟು ಎದುರಾಗುತ್ತೆ. ಈಗಲೇ ನೀವು ಪ್ರಿಪೇರ್ ಆಗಿ ಮೆಂಟಲಿ ಫಿಕ್ಸ್ ಆಗಿ ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ದು 100% ಕರೆಕ್ಟ್. ಆ ಪಾಯಿಂಟ್ ಇಂದಾನೇ ಈಗ ಹೇಳಿರೋದು. ಏನಾಗುತ್ತೆ, ನಾವು ಮುಂಜಾಗ್ರತೆ ತಗೋಬೇಕು. ಸಪೋಸ್ ಏನಾದರೂ ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ನಾವು ಇಲ್ಲಿಂದ ಪ್ರಿಪೇರ್ ಆದ್ರೆ ಏನಾಗುತ್ತೆ, ಸಡನ್ ಆಗಿ ನಾವು ಅದಕ್ಕೆ ಇದು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡ್ರೆ ಇರೋದಕ್ಕಾಗಲ್ಲ. ಸೊ ಅವ್ರೇನಂದ್ರೆ ಹೇಳೋದು, ನೀವು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ, ಫಾರಿನ್ನು ಇದು ಟ್ರಿಪ್ಪು ಕಡಿಮೆ ಮಾಡಿ, ಆಮೇಲೆ ಈ ಎಡಿಬಲ್ ಆಯಿಲ್, ಅದೇ ನಮ್ಮ ಏನು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಿ ಅದನ್ನು ಕಡಿಮೆ ಮಾಡಿ. ಆದಷ್ಟು ಇವೆಲ್ಲ ಕಂಟ್ರೋಲ್ ಮಾಡಿಕೊಂಡು ಪ್ಲಾನಿಂಗಲ್ಲಿದ್ದರೆ ಏನಾಗುತ್ತೆ ಅಂದರೆ, ಸಪೋಸ್ ನಾಳೆ ಯುದ್ಧ ಕಂಟಿನ್ಯೂ ಆಯಿತು ಅಂತ ಇಟ್ಕೊಳ್ಳಿ, ಕಡಿಮೆ ಬಂತು ಅಂತ ಇಟ್ಕೊಳ್ಳಿ, ಅಡ್ಜಸ್ಟ್ ಆಗೋ ಕೆಪಾಸಿಟಿ ಎಲ್ಲರಿಗೂ ಬರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನಾಗುತ್ತೆ ಅಂದರೆ, ಅಯ್ಯೋ ಏನೋ ಹೇಳಿಬಿಟ್ರು ಭಯ ಪಡೋವಂಥದ್ದು ಏನಿಲ್ಲ. ಯಾಕೆಂದರೆ ಇಲ್ಲಿ ನಾನು ಎಕ್ಸಾಂಪಲ್ ಇವಾಗ ಕೊಟ್ಟೆ ಅಲ್ವಾ, 3 months ಆಯಿತು ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲಿ ಜಾಸ್ತಿ ಮಾಡಿದ್ದಾರೆ, ಕುಕಿಂಗ್ ಗ್ಯಾಸ್ ಜಾಸ್ತಿ ಮಾಡಿದ್ರಾ? ಇಲ್ವಲ್ಲ. ಸೊ ನಾವು ಸಪೋರ್ಟ್ ಕೊಡೋದನ್ನ ಕೊಟ್ಟರೆ, ಸಿಲಿಂಡರ್ ರೇಟ್ ಸ್ವಲ್ಪ ಹೈಕ್ ಆಗಿದೆ ಬಿಟ್ರೆ ಅದು ಕಮರ್ಷಿಯಲ್ದಾಗಿದೆ. ಏನಾಗುತ್ತೆ ಅಂದರೆ, ನಾವು ಪ್ರತಿಯೊಂದಕ್ಕೂ ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ಹೇಳಿದೆ, ಪ್ರತಿಯೊಂದಕ್ಕೂ ಆಲ್ಟರ್ನೇಟ್ ಇಟ್ಕೋಬೇಕು. ಆಲ್ಟರ್ನೇಟ್ ಇಟ್ಕೊಂಡ್ರೆ ಸೊ ಅದಕ್ಕೆ ಅವ್ರು ಏನಂದರೆ, ಜನ ಇಲ್ಲಿಂದ ಪ್ರಿಪೇರ್ ಆಗಲಿ, ಪ್ರಿಪೇರ್ ಆದರೆ ಸಹಕಾರ ಸಿಗತ್ತೆ. ನಾವು ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ, ಫಾರ್ ಎಕ್ಸಾಂಪಲ್ ಯುದ್ಧ ಕಂಟಿನ್ಯೂ ಆಯಿತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ಈಗ ನೀವು ಗೋಲ್ಡು ದಿಢೀರಂತ ಎಲ್ಲರೂ ಹೋಗಿ ಪರ್ಚೇಸ್ ಮಾಡ್ತಾರೆ. ನಮ್ಮಲ್ಲಿ ಬ್ಯಾಂಕ್ಗಳಲ್ಲಿ 800 ಟನ್ಸ್ ಏನೋ ಇದೆ, 800 ಏನೋ ಸಮಥಿಂಗ್ ಥೌಸಂಡ್ಸ್, ಇದು 28,000 ನಮ್ಮ ಜನರ ಹತ್ರ ಇದೆ. ಇದು ರಿವರ್ಸ್ ಆದರೆ ನಾವು ಎಲ್ಲೋ ಹೋಗ್ತೀವಿ, ನಮ್ಮ ಇಂಡಿಯಾ ನಂಬರ್ 1 ಆಗೋಗ್ಬಿಡುತ್ತೆ. ನಮ್ಮಲ್ಲಿರೋ ಹೊರಗಡೆ ಗೋಲ್ಡು ಬ್ಯಾಂಕಲ್ಲಿದ್ದರೆ ಎಲ್ಲೋ ಹೋಗ್ತೀವಿ. ಸಪೋಸ್ ನೀವು ಹೋಗಿ ಪರ್ಚೇಸ್ ಮಾಡ್ತೀರಿ ಗೋಲ್ಡ್ ಅಂತ ಇಟ್ಕೊಳ್ಳಿ, ಗೋಲ್ಡ್ ಇಂಪೋರ್ಟ್ ಮಾಡ್ಕೋಬೇಕು, ಅವ್ರಿಗೆ ಡಾಲರ್ ಕೊಡಬೇಕಾಗತ್ತೆ. ಸೊ ಈ ತರ ಇದು ಹೇಳಿರೋದು. ಅಲ್ಲ, ಮಾನ್ವಿತ್ ಅವ್ರನ್ನ ಅದಕ್ಕೆ ಕೇಳ್ತಾ ಇದೆ, ಮೆಂಟಲಿ ಫಿಕ್ಸ್ ಆಗ್ತಾ ಇದೀರಾ ಹೇಗೆ ಅಂತ. ಮಾನ್ವಿತ್ ಅವರು ಹೇಳಿದ್ರಲ್ಲ ಸರ್, ಫ್ಯೂಯಲ್ ವಿಷಯದಲ್ಲಿ ಮೆಂಟಲಿ ಫಿಕ್ಸ್ ಆಗಿದೀವಿ, ಗೋಲ್ಡ್ ವಿಷಯದಲ್ಲಿ ಆಗಿಲ್ಲ. ಅಲ್ಲ, ಗೋಲ್ಡ್ ವಿಷಯದಲ್ಲಿ ನೆಸಿಟಿಗೆ ತಗೊಳ್ಬೇಡಿ ಅಂತ ಅವ್ರು ಹೇಳಿಲ್ಲ. ಹೇಳಿದ್ದಾರೆ, ಇವಾಗ ಒಂದ್ ಮನೆಯಲ್ಲಿ ಮದುವೆ ಆಯ್ತು, ಮುಂಜಿ ಆಯ್ತು, ಅಥವಾ ಒಂದ್ ಮಗುನೇ ಹುಟ್ಟು, ಅವಾಗ ಗೋಲ್ಡ್ ತಗೊಳ್ಳೋದು ನಮ್ದು ಟ್ರೆಡಿಷನ್. ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ. ಸೊ ಸ್ವಲ್ಪ ಮಟ್ಟಿಗೆ ಮಿತವಾಗಿ ಅಂದ್ರೆ ತಗೊಳ್ಳೋದು ಖರೀದಿನೂ ಇರಬೇಕು. ಈ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಮಿತವಾಗಿ ಬಳಕೆ ಮಾಡಿ, ಕಂಪ್ಲೀಟ್ ಸ್ಟಾಪ್ ಮಾಡಿ ಅಂತ ಹೇಳಿಲ್ಲ. 1 year ಪೋಸ್ಟ್ಪೋನ್ ಮಾಡಿ. ಆ 1 year ಒಳಗಡೆ ಮಾನ್ವಿತ್ ಅವ್ರ ಪ್ರಕಾರ ಹೋದ್ರೆ ಹಂಗಾದ್ರೆ ಇದು ಗೋಲ್ಡ್ ಶಾಪ್ ಎಲ್ಲ ಕ್ಲೋಸ್ ಆಗಬೇಕು, ಅವರು ಹೇಳಕ್ಕಾಗಲ್ಲ. ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗ್ಬಿಡ್ಬೇಕು, ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕಂತ ಪರಿಸ್ಥಿತಿ. ಕೊರೋನಾ ಟೈಮಲ್ಲಿ ಯಾವ ತರ ಮೇಂಟೆನೆನ್ಸ್ ಮಾಡಿದಾರೋ ಈಗಲೂ ಅದೇ ತರ ಪ್ರಿಪೇರ್ ಆಗಿ ಮೇಂಟೈನ್ ಆದ್ರೆ. ನನಗೆ ಇದ್ರಲ್ಲಿ ಒಂದು ಪ್ರಶ್ನೆ ಬಂತು ಸರ್. ಈಗ ಸಾರ್ವಜನಿಕರು ಓಕೆ, IT-BT ಕಂಪ್ನಿ ಅಥವಾ ತುಂಬಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಹೆಂಗೋ ಮ್ಯಾನೇಜ್ ಮಾಡ್ಬಿಡ್ಬೋದು. ಬಟ್ ಈಗ ಪೆಟ್ರೋಲ್ ಡೀಸೆಲ್ ಕಂಪ್ಲೀಟ್ ಮಿತವಾಗಿ ಬಳಸಿ ಇವತ್ತೊಂದು ಹೊಸ ಗೈಡ್ಲೈನ್ಸ್ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಯ್ತು. 2022 ತಂದಿದ್ದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಹೆಚ್ಚಾಗಿ ನೀವು ಪೆಟ್ರೋಲ್ ಡೀಸೆಲ್ ಹಾಕಂಗಿಲ್ಲ, ಮಿತವಾಗಿ ಇದನ್ನ ಹಾಕಬೇಕು ಇಂತಿಂತ ಕಾರ್ಗಳಿಗೆ ಅಂತ. ಈಗ ಪಾಪ ಎಷ್ಟು ಜನ ಓಲಾ, ಊಬರ್ ಅದ್ರ ಮೇಲೆ ಜೀವನ ಕಟ್ಕೊಂಡಿದ್ದಾರೆ, ಆಟೋದವರು, ಪಾಪ ಅವ್ರ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ ಬಂತು ಸರ್ ನನಗೆ. ಹಾಗೇನ್ ಮತ್ತೆ ಅವರು ಆ ಪರಿಸ್ಥಿತಿಯನ್ನ ಫೇಸ್ ಮಾಡ್ಬೇಕಾ ಜೀವನ ನಡೆಸೋದಕ್ಕೆ ಅಂತ? ಅಲ್ಲಲ್ಲ, ಎಫೆಕ್ಟ್ ಯುದ್ಧ ಕಂಟಿನ್ಯೂ ಆದ್ರೆ ಇದು ಪರಿಣಾಮ ಇದು ಜನರ ಮೇಲೆ ಬೇರೆ ಬೀರುತ್ತೆ. ಸೊ ಇದು ಏನಾಗುತ್ತೆ ಅಂದರೆ, ನೀವು ಇವಾಗಿಂದ ಕಂಟ್ರೋಲ್ ಮಾಡ್ಕೊಂಡು ಬಂದರೆ, ಈಗ ನೀವು ನಮ್ಮಲ್ಲಿ ಇಲ್ಲಿ ನೋಡಿ ಬೆಂಗಳೂರಲ್ಲಿ ಒಂದು ಮನೆಗೆ
4 ಜನ ಇದ್ದರೆ 4 ಟೂ ವೀಲರು 2 ಕಾರು. ಹೌದು, ಪ್ರತಿಯೊಂದು ಮನೆಯಲ್ಲೂ ನೀವು ಎಷ್ಟು ಫ್ಯೂಲ್ ಡೀಸೆಲು ಪೆಟ್ರೋಲು ಬೇಕಾಗತ್ತೆ. ಸೊ ಇದನ್ನು ರೆಡ್ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೀವು 10 ಸಲ ಹೋಗೋದನ್ನು 1 ಸಲ ಕಡಿಮೆ ಮಾಡ್ಕೊಳ್ಳಿ. ಈಗ ನೀವು 10 ಸಲ ಹೋಗ್ತೀರಿ ಹೊರಗಡೆ, 1 ಸಲನೋ 2 ಸಲನೋ ಮಾಡ್ಕೊಳ್ಳಿ. ಒಬ್ಬರೊಬ್ಬರೇ ಒಂದೊಂದು ಸಲ ಹೋಗೋದಕ್ಕಿಂತ 2-3 ಜನ ಕಂಟಿನ್ಯೂ ಇದು ಮಾಡ್ಕೊಂಡು ಹೋಗಿ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಮೆಟ್ರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟು, ಬಸ್ ಆಗಿರಲಿ ಮೆಟ್ರೋ ಆಗಿರಲಿ ಈ ಥರ ಆದಷ್ಟು ಯೂಸ್ ಮಾಡಿ ಅಂತ. ಇದು ಏನಾಗುತ್ತೆ, ಇಟ್ಸ್ ಎ ಟೆಂಪರರಿ. ಈ ಟೆಂಪರರಿನ ನಾವು ಮೇಂಟೈನ್ ಮಾಡಿಲ್ಲ ಅಂದರೆ ಇದು ಎಲ್ಲೆಲ್ಲೋ ಹೋಗುತ್ತೆ. ಟೆಂಪರರಿನ ಮೇಂಟೈನ್ ಮಾಡ್ಕೊಂಡು ಹೋದರೆ, ಈಗ ನಮ್ಮಲ್ಲಿ ಸ್ಟಾಕ್ ಇದೆ, ಅನದರ್ 70 ಡೇಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿಂದಾನೇ ನಾವು ಸೇವ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ, ಈ ಸ್ಟಾಕ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಸೊ ಅವ್ರು ಅಷ್ಟರೊಳಗಡೆ ಅವರು ಪ್ರಿಪೇರ್ ಆಗಿ ತರಿಸೋದಕ್ಕೆ ಏನೇನು ದೇಶದಲ್ಲಿ ಅವರು ಕೂತಿರೋರು ಯಾರು ಏನು ಇದು ಮಾಡೋಕ್ಕಾಗಲ್ಲ. ಅವ್ರು ಆಡಳಿತ ನಡೆಸಲೇಬೇಕು, ರೆಗ್ಯುಲರಾಗಿ ತರಿಸ್ತಾರೆ. ಡಿಫರೆಂಟು ಆಲ್ಟರ್ನೇಟ್ ಇರುತ್ತೆ. ಬಟ್ ಅದಕ್ಕೂ ಸಹಕಾರ ನಾವು ಕೊಟ್ಟರೆ ಏನಾಗುತ್ತೆ, ಜನರಲ್ಲಿ ಒಂದು ಇದು ಬರುತ್ತೆ ಅಂತ ಅವ್ರು ಕೊಟ್ಟಿರೋ. ಮಾನ್ವಿತಾ ಅವರೇ, ನೇಷನ್ ಫಸ್ಟ್ ನೀವಾಗಲೇ ಪ್ರಸ್ತಾಪ ಮಾಡಿದ್ರಿ. ಆಬ್ವಿಯಸ್ಲಿ ಅವ್ರು ಹೇಳಿದ್ದು, ಮತ್ತೆ ನಮ್ಮಗಳ ಧ್ಯೇಯನೂ ಅದೇ ಅಲ್ವಾ, ದೇಶನೇ ಮೊದಲು ನಮಗೆಲ್ಲ ಅಂತ. ತದನಂತರದಲ್ಲಿ ರಾಜ್ಯ ಅದೆಲ್ಲ ಬಿಟ್ಟಾಕಿ ನೀವು ಫಸ್ಟ್ ದೇಶ, ಅದಾದ ಮೇಲೆ ರಾಜ್ಯ ಅಂತ ಬರುತ್ತೆ, ನಮ್ಮ ಕರ್ನಾಟಕ ಅಂತ ನಾವು ತೆಗೆದುಕೊಳ್ತೀವಿ. ಸೊ ಈಗ ದೇಶ ಆರ್ಥಿಕ ಸಂಕಷ್ಟ ಎದುರಿಸುತ್ತೆ, ಇಂಥ ಒಂದು ಪರಿಸ್ಥಿತಿ ಫೇಸ್ ಮಾಡುತ್ತೆ ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗನ್ಸೋದು. ಸೊ ಅದನ್ನ ಯಾಕೆ ವಿರೋಧ ಮಾಡಬೇಕು ಅಂತೀರಿ? ಇಲ್ಲ, ವಿರೋಧ ಮಾಡೋದು ಅಂತ ಅಲ್ಲ. ನೋಡಿ, ಒಂದು ಸಿಸ್ಟಮ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಅದು ಪರ್ಯಾಯವಾಗಿ ಇನ್ನೊಂದು ಸಿಸ್ಟಮ್ ಬರಬೇಕು ಮೊದಲು. ಇಲ್ಲ ಅಂತಂದ್ರೆ ಅದ್ರ ಕಡೆ ಗವರ್ಮೆಂಟು ನೋಡ್ಬೇಕು ಹೇಗೆ ಅದನ್ನ ಮಾಡ್ತಾರೆ ಅಂತ. ಅವ್ರು ಕೊಟ್ಟಿರೋ ಲಿಸ್ಟಲ್ಲಿ ಇನ್ನೊಂದಿದೆ, ನೀವು ಸೋಲಾರ್ ಎನರ್ಜಿ ಯೂಸ್ ಮಾಡಿ, EV ವೆಹಿಕಲ್ನ ಯೂಸ್ ಮಾಡಿ ಅಂತ. EV ವೆಹಿಕಲ್ ಕಾಸ್ಟ್ ಎಷ್ಟಿದೆ ಮ್ಯಾಮ್? ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಕಾಸ್ಟ್ ಎಷ್ಟಿದೆ? ಎರಡು ಕಂಪೇರ್ ಮಾಡಿದ್ರೆ 1 ವರ್ಷಕ್ಕೋಸ್ಕರ ನಾವು ಹೋಗ್ಬಿಟ್ಟು ಇನ್ನೊಂದು ವೆಹಿಕಲ್ನ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮದೇ ಆದ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಇರುತ್ತೆ. ಆ್ಯಂಡ್ ಅದನ್ನು ತೊಗೊಂಡ್ರು ನಮಗೇನಾದರೂ ಎಲೆಕ್ಟ್ರಿಸಿಟಿನಲ್ಲಿ ಅಥವಾ EV ಬ್ಯಾಟ್ರೀಸಲ್ಲಿ ಏನಾದರೂ ಅವರು ಇಷ್ಟು ಆಫರ್ ಅಂತ ಏನಾದರೂ ಇದೆಯಾ, ಅಥವಾ ಕಡಿಮೆ ಮಾಡಿದಾರೋ ದರ? ಇದಲ್ದಲೇ CNG, ಅದು ಇನ್ನೊಂದು ಥರ್ಡ್ ಫ್ಯೂಯಲು. ಮೇಡಮ್, CNG ಪ್ರೈಸು ಜಾಸ್ತಿ ಆಗಿದೆ. 83-85 ಇದ್ದಿದ್ದು ಇವಾಗ 93 ಅಲ್ಲ, ಅದು ಈ ಪೆಟ್ರೋಲಿಯಂ ಇಂದ ಬರೋಂಥದ್ದು ಅಲ್ವೇ ಅಲ್ಲ, ಬೈ ಪ್ರಾಡಕ್ಟ್ CNG ಅದು ಜಾಸ್ತಿ ಮಾಡಿದ್ದಾರೆ. ಇನ್ನ ಇವರು ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮಾಡಲ್ಲ ಅಂತ ಹೇಳಿ ಖುಷಿ, ವಿ ವಿಲ್ ಆಲ್ಸೋ ಫಾಲೋ. ನಮಗೂ ಇಷ್ಟ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ. ಆಮೇಲೆ ಕುಕ್ಕಿಂಗ್ ಆಯಿಲ್ ನೋಡಿ ಮೇಡಮ್, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ನಾವು ಫಾಲೋ ಮಾಡ್ತಾ ಇದೀವಿ. ಕುಕ್ಕಿಂಗ್ ಆಯಿಲು, ಈ ಕಡಲೆಕಾಯಿ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲು, ಲೋಕಲ್ ಬ್ರ್ಯಾಂಡ್ಸು ಇದೆ. ನಾವು ಅದಕ್ಕಾಗಲೇ ಎಷ್ಟೋ ವರ್ಷದ ಹಿಂದೆನೆ ಎಷ್ಟೋ ಜನ ಶಿಫ್ಟ್ ಆಗಿದ್ದಾರೆ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತೆ, ಆಮೇಲೆ ಏನದು ವುಡ್ ಪ್ರೆಸ್ಡ್ ಆಯಿಲ್, ಅವೆಲ್ಲ ಶಿಫ್ಟ್ ಆಗಿದ್ದೀವಿ. ಮುಂಚೆ ಇದೇ ಥರ ಇರ್ತಾ ಇತ್ತಲ್ಲ. ಇನ್ನಷ್ಟು ಅದನ್ನ ಇನ್ನೂ ಮಿತವಾಗಿ ಬಳಸಿ ಅಂತಂದರೆ ಅದು ಕಷ್ಟ. ಏನೋ ಎಲ್ಲಾದ ಒಂದು 360 ಡಿಗ್ರೀಸಲ್ಲಿ ಎಲ್ಲ ವಿಷಯದಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡು ಬನ್ನಿ ಅಂತಂದರೆ ಕಷ್ಟ. ಈ ಕುಕ್ಕಿಂಗ್ ಆಯಿಲು ಲೋಕಲ್ ಓಕೆ, ಅದ್ರ ಮೇಲೆ ಇನ್ನೇನು ನೀವು ಮತ್ತೆ ವ್ಯಾಟು GST ಅಂತ ಹೆಚ್ಚಿಗೆ ಏನು ಮಾಡಬೇಡಿ. ಶ್ರೀನಿವಾಸ್ ಸರ್, ಮಾನ್ವಿತಾ ಅವ್ರು ಕೇಳೋದಕ್ಕೆ ಏನಾದರೂ? ಅದು ಏನಾಗಿದೆ, 30% ಮಾತ್ರ ನಮ್ಮಲ್ಲಿ ಕುಕ್ಕಿಂಗ್ ಆಯಿಲ್ ಪ್ರೊಡಕ್ಷನ್ ಆಗ್ತಾ ಇದೆ. 70% ಔಟ್ಸೈಡಿಂದಾನೇ ಬರಬೇಕು. ಈ 70% ಔಟ್ಸೈಡ್ ಏನು ಕುಕ್ಕಿಂಗ್ ಆಯಿಲ್ ಬರ್ತಾ ಇದೆ, ಮ್ಯಾಕ್ಸಿಮಮ್ ಅದರಲ್ಲಿ ಪರ್ಸೆಂಟೇಜು ಪಾಮ್ ಆಯಿಲು ಈ ಥರದ್ದೇ ಇರುತ್ತೆ. ನಮ್ಮಲ್ಲಿ ಅದೇ ಯೂಸ್ ಮಾಡ್ತಾ ಇರೋದು, ಈ ಅಭ್ಯಾಸ ಆಗೋಗಿದೆ. ಪ್ರತಿಯೊಂದು ಮನೆಯಲ್ಲೂ ಈ ಥರ ನಾವು ಇಂಪೋರ್ಟ್ ಮಾಡಿಕೊಂಡೇ ಅದು ಮಾಡ್ತಾ ಇರೋದು. ಸೊ ಇದಕ್ಕೆ ಬೇರೆ ಮನೆಯಲ್ಲಿ ನಾವು ಪಾಮ್ ಆಯಿಲ್ ಯೂಸ್ ಮಾಡೋದಿಲ್ಲ, ಮಾಡಲ್ಲ, ಇಂಡೈರೆಕ್ಟ್ ಆಗಿ ಮಾಡ್ತೀವಿ. ಅವ್ರು ಹೇಳಿದ್ದು ಕರೆಕ್ಟು, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತಂದರೆ ಕಮ್ಮಿ ಯೂಸ್ ಮಾಡ್ಕೊಳ್ಳೋದು. ಈಗ ನೀವು ಅವ್ರಿಗೆ ಈಗ ಲೇಡೀಸ್ಗೆ ಹೇಳೋ ನೆಸಿಟಿ ಇಲ್ಲ. ನೀವು 4 ಸ್ಪೂನ್ ಹಾಕೋ ಕಡೆ 1 ಸ್ಪೂನ್ ಹಾಕ್ಕೊಳ್ಳಿ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡ್ರೆ ತಾನೇ. ಈಗ ಏನಾಗುತ್ತೆ, ನಾವು ಪ್ರಪಂಚದಲ್ಲಿ ದೇಶ ಮೊದಲು ಅಂತ ಫಾಲೋ ಮಾಡಬೇಕು. ಅಲ್ಲ, ಮೊನ್ನೆ ಯಾರೋ ಒಂದು ಚಾನಲಲ್ಲಿ ಹೇಳ್ತಾ ಇದ್ರು, ನಾವು ಗೋಲ್ಡ್ ಏನು ಜಾಸ್ತಿ ಪರ್ಚೇಸ್ ಮಾಡಲ್ಲ, ನೆಸಿಟಿ ಇದ್ದಾಗ ಪರ್ಚೇಸ್ ಮಾಡ್ತೀವಿ. ಅವ್ರು ನಮಗೋಸ್ಕರ ಹೇಳ್ತಾ ಇದ್ದಾರೆ ಮೋದಿ ಅವರು, ನಾವು ಫಾಲೋ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾವು ಅದನ್ನೇ ಹೇಳೋದು, ದೇಶ ಮೊದಲು ಅಂದ ಮೇಲೆ ನಾವು ಸಹಕಾರ ಕೊಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಬೇರೆ ದೇಶದ ಥರ ಪಾಕಿಸ್ತಾನಲ್ಲಿ 400 ದಾಟಿದೆ ಪೆಟ್ರೋಲ್ ಡೀಸೆಲು, ನಮ್ಮಲ್ಲಿ ಎಷ್ಟಿದೆ ಅದು ಯೋಚನೆ ಮಾಡಬೇಕು.
ಆ ಥರ ಮಾಡಿದ್ರೆ ನಮ್ಮಲ್ಲಿ ಉಳಿಸ್ತಾ ಈಗ ಇದ್ದಾರೆ. ಅದೇ ಶ್ರೀನಿವಾಸ್ ಸರ್, ಅದ್ರ ಬಗ್ಗೆ ನಾನು ಕ್ಲಾರಿಟಿ ತಗೊಳ್ತೀನಿ. ಯಾಕೆ ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಕೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟರು ಅಂತ ಅಂದ್ರೆ, 1 ಲೀಟರ್ಗೆ ಹೆಚ್ಚುವರಿಯಾಗಿ ಅಲ್ಲಿ ನಮಗೆ 15 ರೂಪಾಯಿನ ಸರ್ 1 ಲೀಟರ್ಗೆ ಹೆಚ್ಚುವರಿಯಾಗಿ ಸರ್ಕಾರ ಪೇ ಮಾಡೋದು ಕೇಂದ್ರ, ಅಂದ್ರೆ ಅಷ್ಟು ಹೊರೆ ಆಗುತ್ತೆ ಅಂತ. ನಾವಿಲ್ಲಿ 1 ಲೀಟರ್ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸ್ಕೊಂಡ್ರೆ ಹೆಚ್ಚುವರಿಯಾಗಿ 15ರಿಂದ 20 ರೂಪಾಯಿ ಕೇಂದ್ರ ಬೇರ್ ಮಾಡಬೇಕು ಅಂತ, ಅಷ್ಟು ಹೆಚ್ಚುವರಿಯಾಗಿ ಕಟ್ಟಬೇಕಾಗುತ್ತೆ ಅಂತ. ಅದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಆರ್ಥಿಕ ಬಿಕ್ಕಟ್ಟನ್ನ ಫೇಸ್ ಮಾಡಬಹುದು ಅಂತ. ಅದ್ ಹೆಂಗೆ ಸಾಧ್ಯ? ಅಲ್ಲರಿ ನಾವಿಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋಕ್ಕೂ ಅಲ್ಲೇ ಹೆಂಗ್ ಸಮಸ್ಯೆ ಆಗುತ್ತೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀವಿ. ಯಾಕೆ ಈ ಸಮಯದಲ್ಲಿ ಚಿನ್ನವನ್ನ ತೆಗೆದುಕೊಳ್ಳೋದನ್ನ ಸ್ವಲ್ಪ ದಿನಕ್ಕೆ ಮುಂದಕ್ಕೆ ಹಾಕಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ. ಅದರಿಂದ ದೇಶಕ್ಕೆ ಆಗ್ತಾ ಇರುವಂತ ಲಾಭ ಏನು, ನಷ್ಟ ಏನು?